ಇದರ ಬೆನ್ನಲ್ಲೇ ಈಗ ಜಾತಿ ಗಣತಿ ವರದಿಗೆ ಒಕ್ಕಲಿಗರ ಸಂಘ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ. ಈ ಬಗ್ಗೆ ಮಾತನಾಡಿರುವಂತಹ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಮನೆ ಬಾಗಿಲಿಗೆ ಬಂದು ಸಮೀಕ್ಷೆ ಮಾಡಿಲ್ಲ ಅಂತ ಹೇಳಿ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಸಚಿವ ರಾಜಣ್ಣ ಬೇಕಾದ್ರೆ ಜನ ಸಹಿ ಮಾಡಿರುವಂತಹ ದಾಖಲೆ ಇದೆ, ಬನ್ನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ವರದಿ ಇವತ್ತು ಅವರು ಕ್ಯಾಬಿನೆಟ್ಗೆ ತಂದಿದ್ರು ಅದು ಅವೈಜ್ಞಾನಿಕ ಅಂತ ನಾವು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಿಂದ ಇವತ್ತು ನಾವು ಹೇಳ್ತಾ ಇದ್ದೀರಿ. ಯಾತಕ್ಕೆ ಇದು ಅಂತಂದರೆ ನಮ್ಮ ಜನಾಂಗದ ಅನೇಕ ಸಾವಿರಾರು ಜನನ ನಾವು ಕೇಳಿದಾಗ ಯಾರೂ ನಮ್ಮ ಮನೆಗೆ ಬಂದಿಲ್ಲ, ಯಾರೂ ಜಾತಿ ನಮ್ದು ಯಾವ ಜಾತಿ ಯಾವ ಪಂಗಡ ಅನ್ನೋ ಒಂದು ಮಾತನ್ನು ಕೇಳಲೇ ಇಲ್ಲ. ಯಾವಾಗ ಬಂದಿದ್ದರು, ಎಲ್ಲಿ ಬಂದಿದ್ದರು, 2011ರಲ್ಲಿ ಇದು ಆಗಿದೆ ಅಂತಂದರೆ ಅದು ನಮಗೆ ಗೊತ್ತೇ ಇಲ್ಲ ಅನ್ನೋ ಮಾತನ್ನು ಕೇಳ್ಪಟ್ಟಿದ್ದೀನಿ. ಕಾಲೇಜು ವಿದ್ಯಾರ್ಥಿಗಳ ಕೈಯಲ್ಲಿ ಮತ್ತು ಶಿಕ್ಷಕರಿಗೆ ಇಷ್ಟು ಪ್ಯಾಕೇಜ್ ಅಂತ ಕೊಟ್ಬಿಟ್ಟು ಅವರು ತಂದ ಒಂದು ಲೀಸ್ಟನ್ನು ಇವರು ಒಕ್ಕಲಿಗರು, ಇವರು ಲಿಂಗಾಯತರು, ಇವರು ಬ್ರಾಹ್ಮಣರು ಅಂತೇಳಿ ವರದಿ ಕೊಟ್ಟಿದ್ದಾರೆ. ಅದೇ ವರದಿನ ಇವತ್ತು ಇವರು ಸರ್ಕಾರ ಈ ವರದಿ ಬಂದಿದೆ, ಕಾಂತರಾಜು ವರದಿ ಬಂದಿದೆ, ಅದನ್ನು ಇವತ್ತು ನಾವು ವರದಿನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದು 2011ರಲ್ಲಿ ಆಗಿರ್ತಕ್ಕಂಥದ್ದು. ಇದು ಪ್ರತಿ ಏನು ಬ್ಯಾಕ್ವರ್ಡ್ ಕಮಿಷನ್ ಆಕ್ಟ್ ಪ್ರಕಾರ ಇದು ಬಿಡುಗಡೆ ಮಾಡೋಂಗೇ ಇಲ್ಲ. ಪ್ರತಿಯೊಬ್ಬರು ಯಾರೆಲ್ಲ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಮಾಹಿತಿ ಅವರ ಸಿಗ್ನೇಚರು ಇದೆ. ಆ ರೀತಿಯ ಫಾರಮ್ಸ್ಗಳನ್ನು ಕೊಟ್ಟು ಆ ಫಾರಮಲ್ಲಿ ಯಾರೆಲ್ಲ ಮನೆಗಳನ್ನು ಸಮೀಕ್ಷೆ ಮಾಡಿದ್ದಾರೆ ಆ ಸಮೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಹಿರಿಯರು ಯಾರಿದ್ದಾರೆ ಅವರ ಸಹಿನೂ ಕೂಡ ಆ ಒಂದು ಫಾರಮಲ್ಲಿ ಪಡೆದಿದ್ದಾರೆ. ಯಾರು ಮಾಡೇ ಇಲ್ಲ ಅಂತ ಹೇಳಿದ್ರೆ ಯಾರ್ದು ಮಾಡಿಲ್ಲ ಅಂತ ಹೇಳಿ ಅಥವಾ ಯಾರ್ದು ಬೇಕು ಡೀಟೇಲ್ ಅಂತ ಹೇಳಿದ್ರೆ ಅದನ್ನು ನಾವು ಕೊಡಿಸ್ತೀವಿ ಬೇಕಾದ್ರೆ.